ಕನಸಾ? ಈ ಕನಸು ನನ್ಸಾಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು. ಇವತ್ತು ವ್ಯಾಲೆಂಟೈನ್ಸ್ ಡೇ ಸುಬ್ಬು. ನಾನು ನಿನ್ನ ಪ್ರೀತಿ ಮಾಡಿದ್ಮೇಲೆ, ನಮ್ಮಿಬ್ರು ಮದುವೆ ಆದಮೇಲೆ ನಮ್ಮ ಮೊದಲನೇ ವ್ಯಾಲೆಂಟೈನ್ಸ್ ಡೇ ಇದು. ಈ ಕನಸು ಇವತ್ತಿನ ದಿನ ನಿಜ ಆಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು. ನಾನು ಪ್ರೀತಿಸೋ ಹುಡುಗನಿಗೆ ಈ ವ್ಯಾಲೆಂಟೈನ್ಸ್ ಡೇ ದಿನ ಒಂದು ವಿಶ್ ಕೂಡ ಮಾಡೋಕ್ಕಾಗ್ತಿಲ್ಲ. ಕಾಲ್ ಮಾಡಿ ನಾನೇ ವಿಶ್ ಮಾಡಿಬಿಡ್ಲ? ಬೇಡ ಬೇಡ, ಕೋಪ ಮಾಡ್ಕೋತಾನೆ ಮತ್ತೆ ಅಷ್ಟೆ. ಇರಲಿ, ಮುಂದಿನ ವರ್ಷ ವ್ಯಾಲೆಂಟೈನ್ಸ್ ಡೇ ಬರೋಷ್ಟರಲ್ಲಿ ನನ್ನ ಕನಸು ನನ್ಸಾಗಿರುತ್ತೆ. ನಾನು ವಿಶ್ ಮಾಡೋದಲ್ಲ, ಸುಬ್ಬುನೇ ನನ್ನ ಹತ್ರ ಬಂದು ವಿಲ್ ಯು ಬಿ ಮೈ ವ್ಯಾಲೆಂಟೈನ್ ಅಂತ ಕೇಳಿ ನನಗೆ ವ್ಯಾಲೆಂಟೈನ್ಸ್ ಡೇ ವಿಶ್ ಮಾಡಿ ಗಿಫ್ಟ್ ಕೊಡ್ತಾನೆ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಸುಬ್ಬು. ಅಲ್ಲ ಪದ್ಮನಾಭ, ನಿನ್ನ ಮಗ ಮಿನಿಸ್ಟ್ರ್ ಮಗಳನ್ನೇ ಮದುವೆ ಆಗಿದ್ದಾನೆ, ನೀನು ಮಿನಿಸ್ಟ್ರ್ ಬೀಗ. ಇಷ್ಟೆಲ್ಲ ಇದ್ರು ಆಟ ಓಡಿಸ್ತೀನಿ ಅಂತ ಕೇಳಕ್ ಬಂದಿದೆಯಲ್ಲ, ನಾನು ನಿನ್ಗೆ ಏನ್ ಹೇಳ್ಬೇಕು ಅಂತ ನನ್ಗೊಂದು ಅರ್ಥ ಆಗ್ತಾ ಇಲ್ಲ. ನಾನು ಆಟ ಓಡಿಸಿ ಕಷ್ಟಪಟ್ಟು ದುಡಿದ್ರೆ ರಾಮಣಿ ಅಮ್ಮವ್ರ ಉಂಗ್ರನ್ನ ಬಿಡಿಸ್ಬೋದು. ಮಾವನಾಗಿ ನನ್ನ ಕೈಲಿ ಏನು ಮಾಡೋಕ್ಕಾಗಲಿಲ್ಲ ಅನ್ನೋ ಕೊರಗು ನನಗಿದೆ. ಪದ್ಮನಾಭ, ನಿನ್ನನ್ನೇ ಕೇಳ್ತಾ ಇರೋದು. ಮಿನಿಸ್ಟ್ರ್ ಮನೆ ಸಂಬಂಧ ಮಾಡಿ ಈ ರೀತಿ ರೋಡಲ್ಲಿ ಆಟ ಓಡಿಸೋದು ಎಷ್ಟು ಸರಿ ಹೇಳು? ನಾವು ಎಷ್ಟೇ ದೊಡ್ಡವರಾದ್ರು, ಎಷ್ಟೇ ದೊಡ್ಡ ಸಂಬಂಧ ಮಾಡಿದ್ರು ಯಾವುದೇ ಕೆಲಸನ ಕೀಳಾಗಿ ನೋಡಬಾರ್ದು ಅಂತ ನಮ್ಮ ಮಿನಿಸ್ಟರ್ ಸಾಹೇಬರು ಇದನ್ನ ಯಾವಾಗಲೂ ಹೇಳ್ತಾ ಇರ್ತಾರೆ. ಮನೇಲಿ ನನ್ನ ಸೊಸೆ ನನ್ನ ಯಾವ ಕೆಲಸನೂ ಮಾಡಕ್ಕೆ ಬಿಡ್ತಾ ಇಲ್ಲ. ನನ್ನ ಕೈಲಿ ಸುಮ್ಮನೆ ಕೂರಕ್ಕಾಗ್ತಾ ಇಲ್ಲ. ಅದಕ್ಕೆ ಸ್ವಲ್ಪ ದಿನದ ಮಟ್ಟಕ್ಕೆ ಆಟೋ ಓಡಿಸೋಣ ಅಂತ ಅದೇನು ಬಾಡಿಗೆ ಅಂತ ಹೇಳಿ ಕೊಟ್ಬಿಡ್ತೀನಿ. ಪೆಟ್ರೋಲು ಸರ್ವಿಸ್ ಎಲ್ಲ ನಂದೇ. ಆಯ್ತಾಯ್ತು, ನಿನ್ ಮಾತು ಕೇಳ್ತಾ ಇದ್ರೆ ನನ್ಗೆ ಬಹಳ ಖುಷಿ ಆಯ್ತದೆ. ಎಲ್ರಿಗೂ ಅದೃಷ್ಟ ಲಕ್ಷ್ಮಿ ಕೈ ಹಿಡಿದ್ರೆ ಮಾಡೋ ಕೆಲಸ ಬಿಟ್ಟು ಶೋಕಿ ಮಾಡ್ಕೊಂಡು ಹೋಗ್ತಾರೆ. ಅದೃಷ್ಟ ಲಕ್ಷ್ಮಿ ನೀ ಮನೆ ಬಂದ್ ಕೂತೋಳೆ. ಇದನ್ನೆಲ್ಲ ಲೆಕ್ಕಿಸ್ದೆ ಕಷ್ಟಪಟ್ಟು ದುಡಿತೀನಿ ಅಂತ ಇಲ್ಲಿವರೆಗೂ ಬಂದಿದ್ಯಾ? ತಗೋ ಆಟೋ ಕೀನ. ನೀನ್ ಎಷ್ಟು ದಿವಸ ಬೇಕು ಅಷ್ಟು ದಿವಸ ಆಟ ಓಡಿಸು. ದಿನ ಬಾಡಿಗೆ ಏನು ಕೊಡ್ಬೇಕಾಗಿಲ್ಲ. ವಾರಕ್ಕೂ 15 ದಿನಕ್ಕೆ ಒಂದ್ಸರಿ ಬಾಡಿಗೆ ಕೊಟ್ಬಿಡು, ಅಥವಾ ಆಟೋ ವಾಪಸ್ ಕೊಡೋವಾಗ ಒಟ್ಟಿಗೆ ಕೊಟ್ರಾಯ್ತು. ಆದ್ರೆ ನಂದೊಂದು ವಿಷಯ, ಅದೇ ಮಿನಿಸ್ಟರ್ ಸಾಹೇಬ್ರಿಗೆ ನಾನೇ ಆಟೋ ಕೊಟ್ಟನು ಅಂತ ಸಾಧ್ಯವಾದ್ರೆ ನನ್ನ ಬಗ್ಗೆ ಹೇಳು. ಯಾಕೆಂದ್ರೆ ಮಿನಿಸ್ಟರ್ ಬೀಗ್ರು ನೀನು, ನಾನು ಸ್ವಲ್ಪ ಬೀಗ್ಬೋದಲ್ವಾ? ಆಯ್ತು ಗೋಪಾಲಪ್ಪನವ್ರೆ, ಹೇಳ್ತೀನಿ. ಆದ್ರೆ ನಾನು ಹೇಳೋವರೆಗೂ ಈ ವಿಷಯನ ಎಲ್ಲೂ ಹೊರಗೆ ಹೇಳಬೇಡಿ. ಓ ಸರಿ ಬಿಡು, ಒಳಗೆ ನಿಮ್ದು 1000 ಇರುತ್ತೆ, ನಾನು ಯಾರಿಗೂ ಹೇಳೋದಿಲ್ಲ. ದೇವ್ರು ಒಳ್ಳೇದ್ ಮಾಡ್ಲಿ, ಹೋಗಿದ್ ಬಾ. ನನ್ನ ಸೊಸೆಗೋಸ್ಕರ, ನಮ್ಮ ಶ್ರಾವಣಿ ಅಮ್ಮವ್ರಿಗೋಸ್ಕರ ನಾನು ಕೆಲಸ ಮಾಡಬೇಕು ಅಂತ ಮನಸ್ಸು ಮಾಡಿದ್ದೀನಿ. ಆದಷ್ಟು ಬೇಗ ಅವ್ರ ಉಂಗ್ರನ ಬಿಡಿಸ್ಕೊಡ್ಬೇಕು. ಜೊತೆಗೆ ನಾನು ದುಡಿದು ಅವ್ರಿಗೇನಾದರೂ ಕೊಡ್ಸೋ ಹಾಗಾಗಬೇಕು. ಕಾಪಾಡು ಲಕ್ಷ್ಮಿ. ಯಜಮಾನ್ರ ಕೋಪ ಕಮ್ಮಿ ಆದ್ಮೇಲೆ ಅವರೇ ಬಂದು ಮನ್ಸಾರೆ ನಾನು ಒಳಗಡೆ ಕರ್ಕೊಂಡು ಹೋಗ್ತಾರೆ. ನೀವು ನೊಂದ್ಕೋಬೇಡಿ. ಆಯ್ತಪ್ಪ, ನಿನ್ನ ನಂಬಿಕೆಗೆ ನಾನಿಲ್ಲ ಅನ್ನಲ್ಲ. ನನ್ನ ಮೊಮ್ಮಗಳು ಹೇಗಿದ್ದಾಳೋ ಸುಬ್ಬು? ನನ್ನ ಮಕ್ಕಳ ಜೀವನ ಹಾಳು ಮಾಡಿರೋರಿಗೆ ಈ ಮನೆಗೆ ಜಾಗ ಇಲ್ಲ. ಯಾವ ಖುಷಿಗೆ ಮೇಡಮ್ ಇದೆಲ್ಲ? ನಾನು ಏನು ತಪ್ಪು ಮಾಡಿದೆ ಅಂತ ನೀವು ಅನ್ಯಾಯ ಮಾಡಿದ್ದೀರಾ? ನಮ್ಮ ಜೀವನಕ್ಕೆ ತಿನ್ಬೇಕಾ? ನೆಮ್ಮದಿಯಾಗಿ ಮನೆಗೆ ಒಂದು ತನ್ನ ತಿನ್ನಕ್ಕಾಗಲ್ಲ. ಏನ್ ಕರ್ಮ ಮಾಡಿದೀವೋ? ಇವತ್ತು ನಿನ್ ಜೊತೆ ವೀರು ಹೇಗ್ ನಡ್ಕೋತಿದ್ದಾನೋ ಅವತ್ತು ನಾನು ವೀರು ಜೊತೆ ಹಾಗೆ ನಡ್ಕೊಂಡಿದ್ದೆ. ಅದ್ರ ಪ್ರತಿಫಲನ ನಾನು ಈಗ ಅನುಭವಿಸ್ತಾ ಇದ್ದೀನಿ. ನಾನೇನಾದ್ರೂ ಅವತ್ತೇ ವೀರುನ್ ಒಪ್ಕೊಂಡಿದ್ದಿದ್ರೆ ನನ್ ಮೊಮ್ಮಗಳು ಬೆಳೆಯೋದನ್ನ ಕಣ್ಣು ತುಂಬಾ ನೋಡ್ಬೋದಿತ್ತು. ಪಾಪ ನನ್ ಮೊಮ್ಮಗಳು, ಅವಳ್ದು ಯಾವುದೇ ತಪ್ಪಿಲ್ದೆ ಹೋದ್ರು
ಅವಳ ತಾಯಿಯಿಂದ ದೂರವಾಗಿ ನನ್ನಿಂದ ದೂರವಾಗಿ ಈ ಮನೇಲಿ ಒಂಟಿಯಾಗಿ ಬೆಳೆದ್ಬಿಟ್ಲು. ಶ್ರಾವಣಿ ನಿನ್ನ ತುಂಬಾ ಶ್ರಾವಣಿ ನೀನನ್ನು ತುಂಬಾ ಹಚ್ಕೊಂಡಿದ್ಲು ಕಣೋ. ಅವಳಿಗೆ ಇನ್ನು ಹುಡುಗಾಟಿಕೆ ಬುದ್ಧಿ, ಆದ್ರೆ ಅವಳು ಯಾರ ಜೀವನನೂ ಹಾಳು ಮಾಡೋ ಅಂತವಳಲ್ಲ. ಅವಳು ತಗೊಳ್ಳೋ ನಿರ್ಧಾರ ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ, ಆದ್ರೆ ಉದ್ದೇಶ ಮಾತ್ರ ಒಳ್ಳೇದೇ ಆಗಿರುತ್ತೆ. ಒಳ್ಳೆ ಮನ್ಸಿರೋ ಹುಡುಗಿ ಕಣೋ ನನ್ನ ಮೊಮ್ಮಗಳು. ಅವಳ ಜೊತೆ ಇದ್ರೆ ಸಾಕು, ಏನೋ ಒಂಥರ ಶಕ್ತಿ ಇದ್ದಾಗಿರುತ್ತೆ. ಅವ್ರಮ್ಮನೂ ಹೀಗೆ ಇದ್ಲು, ಹಠದ ಸ್ವಭಾವ, ಅಂದ್ಕೊಂಡಿದ್ದನ್ನ ಸಾಧಿಸ್ಲೇಬೇಕು ಅನ್ನೋ ಛಲ. ಶ್ರಾವಣಿ ಆ ಛಲದಿಂದ ಏನೋ ಒಂದ್ಸಲ ಆತರದ ನಿರ್ಧಾರ ತಗೊಂಡ್ಬಿಡ್ತಾಳೆ. ಅರೀದೆ ಅವಳು ಏನಾದ್ರೂ ತಪ್ಪು ಮಾಡಿದ್ರೆ ಅವಳನ್ನೇನು ಅನ್ನಕ್ಕೆ ಹೋಗ್ಬೇಡ ದಯವಿಟ್ಟು. ಅಯ್ಯೋ ಅಮ್ಮ, ನೀವ್ ಯಾಕೆ ಇದೆಲ್ಲ ಮಾಡ್ತಿದ್ದೀರಾ? ನೀವೀಗೆಲ್ಲ ಮಾಡ್ಬಾರ್ದು. ನೀನೆಂತ ಸಂಸ್ಕಾರವಂತ ಅಂತ ನನಗ್ ಗೊತ್ತು ಕಣೋ. ನಿನ್ ಬಗ್ಗೆ ನನಗ್ ನಂಬಿಕೆ ಇದೆ, ಹಾಗೆ ನಿನ್ ಹಠನೂ ಒಪ್ಕೋತೀನಿ. ಇಷ್ಟು ವರ್ಷ ಈ ಮನೆಗೋಸ್ಕರ ನಿಯತ್ತಿಂದ ಪ್ರೀತಿಯಿಂದ ಕೆಲಸ ಮಾಡಿದೀಯಾ.